जय बोलो भारत माता की जय बोलो भारत माता की राष्ट्रपिता महात्मा गांधी जी की भारत माता की राष्ट्रपिता महात्मा गांधी जी की ಹಾಂ ಸರ್. 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಯಾಂದಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಸುಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವರು ಬಂದು ಕಾರ್ಯಕ್ರಮವನ್ನು ನಾವು ಭಾಗವಹಿಸ್ತೀವಿ ಕಾರ್ಯಕ್ರಮದಲ್ಲಿ ಅಂತ ಕೇಳಿಕೊಂಡ್ರು. ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಯಿತು. ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಇದರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಬಹುಮಾನವನ್ನು, ಹಾಗೆ ಮಕ್ಕಳಿಗೆ ಹಲವಾರು ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಇಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಕೂಡ ಆಗಮಿಸಿದ್ದೀರಾ. ಈ ಗ್ರಾಮದ ಎಲ್ಲ ಮುಖಂಡರಿಗೆ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಾಲೆಯ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆನ ಬರೀ ಹಿಂದುಳಿದ ಶಾಲೆ ಅಂತ ಖಂಡನೆ ಮಾಡ್ತಾ ಇದೆ. ಬರೀ ಇದು ಹಿಂದುಳಿದ ಶಾಲೆ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ. ದಯಮಾಡಿ ಸಚಿವರಾಗಲಿ ಅಥವಾ ಶಿಕ್ಷಣ ಸಚಿವರು ಇದ್ರ ಕಡೆ ಗಮನ ಹರಿಸ್ಬೇಕು. ಸರ್ಕಾರಿ ಶಾಲೆ ಬಗ್ಗೆ ದಯಮಾಡಿ ಗಮನ ಹರಿಸಿದರೆ ಸರ್ಕಾರಿ ಶಾಲೆ ಇನ್ನೂ ಉನ್ನತ ಸ್ಥಾನಕ್ಕೆ ಏರೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲ ಪೋಷಕರು ದಯಮಾಡಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ. ಇಲ್ಲಿ ಎಲ್ಲ ರೀತಿಯ ಊಟ ತಿಂಡಿ ಇರ್ಬೋದು, ಮಕ್ಕಳ ಶಿಕ್ಷಣ ಇರ್ಬೋದು, ಶಿಕ್ಷಕರ ಒಂದು ವ್ಯವಸ್ಥಿತೆ ಇರ್ಬೋದು. ಶಿಕ್ಷಕರು ಈಗಂತೂ ಇನ್ನೂ ಉನ್ನತ ಸ್ಥಾನಕ್ಕೆ ಹೇಳ್ಕೊಡೋಂಥ ಮಟ್ಟದಲ್ಲಿ ಬರ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ. ದಯಮಾಡಿ ತಾವೆಲ್ಲರೂ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನನಗೆ ಕಾನ್ವೆಂಟ್ಗಿಂತ ಗೌರ್ಮೆಂಟ್ ಶಾಲೆಯಲ್ಲಿ ನನಗೆ ಮರ್ಯಾದೆ ಸಿಕ್ಕುತ್ತೆ. ನಮಗೆ ಮರ್ಯಾದೆ ಅಂತಂದರೆ ನಮಗೆ ಮಕ್ಕಳು ನಮ್ಮನ್ನು ಅಳತೆ ಮಾಡ್ತಾರೆ, ಸರಿ ಅಂತ ಅಂತಾರೆ. ಹಾಗಾಗಿ ಒಪ್ಕೋತಾರೆ, ನಮಗೆ ಇಲ್ಲಿ ಮರ್ಯಾದೆ ಇದೆ, ಈ ಶಾಲೆಯಲ್ಲಿ ಹೋಗೋಣ, ಹೋಗಿ ನಾನು ಏನು ನನ್ನ ಜೀವನದಲ್ಲಿ ನಾನು ಕಲ್ತಿದ್ದೀನೋ ಅದನ್ನು ಈ ಮಕ್ಕಳು ಕಲಿಸ್ಕೊಡೋಣ ಅಂತ ಅಂದ್ಬಿಡಿದ್ದೆ. ಯಾಕೆಂತಂದ್ರೆ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗಿ ಅಲ್ಲಿ ಎಲ್ಲ ವಿಧದಲ್ಲೂ ಅವ್ರು ಓದೋದರಲ್ಲಿ ಮತ್ತು ಆಟದಲ್ಲಿ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ಮಕ್ಕಳು ಕಲಿಬೇಕು. ಓದ್ತಾ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ, ಎಲ್ಲದರಲ್ಲೂ ಮಕ್ಕಳು ಮುಂದುವರಿಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಈ ಯಾಂದಹಳ್ಳಿಯನ್ನು ನನಗೆ ಆರಿಸ್ಕೊಂಡೆ. ನನ್ನ ಮನೆಗೂ ಸಹ ನನಗೆ ಇದು ಒಂದು ಶಾಲೆ ಹತ್ತಿರ ಆಗಿತ್ತು. ನನಗೆ ಗೌರವವನ್ನು ಕೊಟ್ಟರು ಸಹ ಈ ಶಾಲೆಯಲ್ಲಿ. ಹೆಡ್ ಮಾಸ್ಟರ್ ಏನಿದೆ ಅವ್ರನ್ನ ಕೇಳ್ಕೊಂಡ್ಮೇಲೆ ಅವರಿಗೆ ನನಗೆ ಗೌರವದಿಂದ ನಾನು ಇಲ್ಲಿ ಬಂದು ನೋಡ್ಕೊಳ್ತಾರೆ ನನ್ನನ್ನು ಗೌರವದಿಂದ. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ.